ಪ್ರತಿ ವರ್ಷದ ಥರನೇ ಈ ವರ್ಷ ನಾವು ದೇವಿ ದರ್ಶನಕ್ಕೆ ಅಂತ ಹೋಗಿದ್ವಿ. ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಕಣ್ಣು ತುಂಬ ದೇವಿನ ತುಂಬ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಬುಧವಾರ ರಾತ್ರಿ 9:00ವರೆಗೆ ಚಿಕ್ಕಮಗಳೂರಿಂದ ಹೊರಟ್ವಿ. 10:45ಗೆ ಹಾಸನಿಗೆ ತಲುಪಿದ್ವಿ. 11 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತ್ವಿ. 2:30 ಅಷ್ಟೊತ್ತಿಗೆ ನಮಗೆ ದೇವಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ದೇವಿ ದರ್ಶನ ಆಯಿತು. ಹಾಗೆ ನಾವು ಈ ಸಲ ಧರ್ಮ ದರ್ಶನ ಪ್ರವೇಶ ದ್ವಾರದಿಂದ ಹೋಗಿದ್ದು. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಅಲ್ಲಿದ್ದಿದ್ದ ವ್ಯವಸ್ಥೆ ಎಲ್ಲದೂ ಚೆನ್ನಾಗಿತ್ತು. ಆದರೆ ಜನಗಳಲ್ಲಿ ಒಂದು ವಿನಂತಿ ಏನು ಅಂದರೆ ವಾಶ್ರೂಮ್ಸ್ನ ಚೆನ್ನಾಗಿ ಯೂಸ್ ಮಾಡಿದವರು ಕ್ಲೀನಾಗಿ ಇಟ್ಕೊಂಡು ಬನ್ನಿ ಅಷ್ಟೇ ಕೇಳೋದು. ಯಾಕೆಂದರೆ ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು. ಕೊಟ್ಟಿರೋ ವ್ಯವಸ್ಥೆನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ಹಾಗೆ ಯಾರಿಗಾದ್ರೂ ಹುಷಾರಿಲ್ಲ, ತಲೆನೋವು ಅಂದರೆ ಮೆಡಿಸಿನ್ಸ್ ಎಲ್ಲ ಇತ್ತು. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅಲ್ಲಿ ಮೇಂಟೈನ್ ಮಾಡ್ತಾಯಿದ್ರು. ಅವರಿಂದನೇ ನಮಗೆಲ್ರಿಗೂ ದೇವ್ರ ದರ್ಶನ ಮಾಡೋಕ್ಕೆ ಬೇಗನೆ ಆಗಿದ್ದು. ಇನ್ನು ಗರ್ಭಗುಡಿ ಒಳಗೆ ಬಂದ ತಕ್ಷಣ ಅಂತೂ ನನಗಂತೂ ಖುಷಿ ಆಗ್ತಾಯಿತ್ತು, ದೇವ್ರನ್ನ ಯಾವಾಗ ನೋಡ್ತೀನಿ ಅಂತ. ಯಾಕೆಂದರೆ ನಾವೆಲ್ಲ ಈ ದೇವ್ರನ್ನ ನೋಡೋದು ವರ್ಷಕ್ಕೆ ಒಂದೇ ಸಲ ಅಷ್ಟೇ. ಬಟ್ ಈ ಸಲ ತುಂಬ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಎಲ್ಲೂ ಹಿಂಸೆ ಅಂತ ಅನಿಸ್ಲಿಲ್ಲ. ದೇವಿ ದರ್ಶನನ ಬೇಗ ಸುಲಭವಾಗಿ ಮಾಡ್ಕೊಂಬಂದ್ವಿ. ಆಮೇಲೆ ಅಲ್ಲಿಂದ ಹೊರಗೆ ಬಂದಮೇಲೆ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಈ ವರ್ಷ ತುಂಬ ಚೆನ್ನಾಗಿ ಮಾಡಿದರು. ಪ್ರತಿ ವರ್ಷ ಮಾಡ್ತಾರೆ, ಈ ವರ್ಷ ಚೆನ್ನಾಗಿತ್ತು. ಅದೆಲ್ಲ ನೋಡ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಪ್ರಸಾದದ ಕಡೆ ಬಂದ್ವಿ. ಪ್ರಸಾದ ಎಲ್ಲ ತೊಗೊಂಡು ತಿನ್ಕೊಂಡು ಆಚೆ ಬಂದ ತಕ್ಷಣ ಫುಲ್ಲು ಬಲೂನ್ಸು, ಈ ಬಳೆ, ಸರ, ಆಟ ಸಾಮಾನುಗಳೆಲ್ಲ ಇತ್ತು. ಹಾಗೆ ಅದೆಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ KSRTC ಅವರು ಅಷ್ಟೇ ನಮಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಸಿಟಿ ಬಸ್ ಬಿಟ್ಟಿದ್ರು ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡಿಗೆ ಹೋಗೋರು. ಈಗ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ನೀವೇನಾದರೂ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದ್ದರೆ ವಿಚಾರಿಸ್ಕೊಂಡು ಎಲ್ಲ ಹೋಗಿ. ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ.